ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿ ಕಾರ್ಯಕ್ರಮ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಏಪ್ರಿಲ್ ತಿಂಗಳ ವಿಶ್ವಾವಸು ನಾಮ ಸಂವತ್ಸರದ 12 ರಾಶಿಗಳಿಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿ ರಾಷ್ಟ್ರಪತಿ ಬುಧ ಆಗಿರ್ತಾನೆ ಮತ್ತು ಶುಭ ವಾರ ಶುಕ್ರವಾರ ಆಗಿರುತ್ತೆ. ಮತ್ತು ಅವರು ಇಷ್ಟವಾದ ಬಣ್ಣ ಅದು ಈ ಒಂದು ರಾಶಿಯವರಿಗೆ ಇಷ್ಟವಾದ ಹಸಿರಾಗಿರುತ್ತೆ. ಮತ್ತು ಅವರು ಹರಳು ಶುಭ ಹರಳು ಪಚ್ಚೆ. ಮತ್ತು ಅವ್ರ ಶುಭ ಸಂಖ್ಯೆ 10 ಬರುತ್ತೆ. 10 ನಂಬರ್ ಒಳ್ಳೆಯದಾಗುತ್ತೆ. 10 ಸಂಖ್ಯೆಯಲ್ಲಿ ಅವರಿಗೆ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಈ ರಾಶಿಯವರು ಉತ್ತರ ಹಸ್ತ ಚಿತ್ತ ಈ 3 ನಕ್ಷತ್ರ ಒಳಗೊಂಡಿರುವ ಕನ್ಯಾ ರಾಶಿ. ಈ ರಾಶಿಯವರು ಈ ತಿಂಗಳ ಫಲಾಫಲ ವಿಚಾರಗಳು ಯಾವ ಥರ ಇದೆ ನೋಡಬೇಕಂತಂದರೆ, ಸೋದರ ಸೋದರಿಯಿಂದ ಲಾಭ, ನೆರೆಯವರಿಂದ ನಷ್ಟ. ಸೋದರಿಂದ ಹೆಚ್ಚಿನ ಲಾಭ ಇದೆ ಅವರಿಗೆ. ಮತ್ತು ಹೆಚ್ಚಿನ ಅಂತಂದರೆ ಅವರ ಅಣ್ಣ ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ, ಯಾವುದೋ ರೂಪದಲ್ಲಾಗಲಿ ಅವ್ರು ಹೆಚ್ಚಿನ ಲಾಭದಾಯಕ ಆಗ್ತವೆ. ನೆರೆಯವರಿಂದ ಸ್ವಲ್ಪ ಲಾಭ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಯೋಗ ಇದೆ. ಇದರಿಂದಾಗಿ ನೆರೆಹೊರೆಯವರ ಕಡೆಯಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಲಿ, ಇಲ್ಲ ಮಧ್ಯೆ ಜಾಮೀನು ತೆಗೆದು ಅಮೌಂಟ್ ಕೊಡೋದು ತೊಗೊಳೋದು ವ್ಯವಹಾರ ಲೇವಾದೇವಿ ವಿಚಾರ ಆಗಲಿ, ಸ್ವಲ್ಪ ಅವ್ರ ಕಡೆಯಿಂದ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಇವರಿಗೆ ಲಾಭ ನಷ್ಟ ಈ ತಿಂಗಳು ಸರಿಸಮಗಳಿದೆ. ಯಾಕಂತಂದರೆ 50% ಒಳ್ಳೇದಾದರೆ 50% ಸ್ವಲ್ಪ ಕೆಟ್ಟದಾಗ್ತಾ ಹೋಗುತ್ತೆ. ಇದರಿಂದಾಗಿ ಒಂದು ಕಡೆ ಲಾಭ ಆಗ್ತಾ ಹೋದರೆ ಸ್ವಲ್ಪ ನೆರೆಹೊರೆಯ ಅದು ಕುಟುಂಬ ಬೇರೆ ಒಂದು ರಿಲೇಷನ್ಶಿಪ್ಪು ಇಲ್ಲ ಸ್ನೇಹಿತರ ಕಡೆಯಿಂದ ಸ್ವಲ್ಪ ನಷ್ಟದಲ್ಲಿ ಅಂದರೆ ಅರ್ಧಕ್ಕರ್ಧ ತೊಂದರೆ ಆಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಅವ್ರ ಕಡೆಯಿಂದ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಅವರು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಜಿಮ್ಮು, ಕಮ್ಯುನಿಕೇಷನ್ಸ್ ಮತ್ತು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಜಿಮ್ ಮಾಡೋರಾಗಲಿ, ಸಾಫ್ಟ್ವೇರ್ ಕಂಪ್ನಿ ನಡೆಸೋರಾಗಲಿ, ಇಲ್ಲ ಉದ್ಯೋಗಿಗಳಾಗಲಿ, ಮತ್ತು ಕಮ್ಯುನಿಕೇಷನ್ ಯಾವುದೋ ಒಂದು ಟೆಲಿಫೋನ್ ವಿಚಾರ ಯಾವುದೋ ಒಂದು ವಿಚಾರದಲ್ಲಾಗಲಿ ಅಂಥ ಒಂದು ಕೆಲಸ ಭಾಳ ಹೆಚ್ಚಿನ ಲಾಭ ಒಳ್ಳೇದಾಗ್ತಾ ಹೋಗುತ್ತೆ. ಒಳ್ಳೆಯದು ಅವರು ಎಲ್ಲ ರೀತಿ ಏನೇ ಇಷ್ಟನೇ ಅನುಭವಿಸ್ತಾ ಇದ್ರು ಕೂಡ ಇನ್ಮೇಲಿಂದ ಇವ್ರಿಗೆ ಈ ತಿಂಗಳು ಭಾಳ ಈ ಒಂದು ವರ್ಗದವ್ರಿಗೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಧೈರ್ಯ ಮತ್ತು ಪ್ರಯತ್ನ ಮಾಡಿದಷ್ಟು ಒಳ್ಳೆಯ ಜೀವನ ಕಾಣಬಹುದು. ಇವರು ಎಷ್ಟು ಧೈರ್ಯವಾಗಿರ್ತಾರೆ. ಏನೇ ಸಮಸ್ಯೆ ಬಂದರೂ ಎದುರಿಸ್ತೀನಿ, ಏನೇ ಸಮಸ್ಯೆಗಳಿದ್ರು ನಾವು ಯಾವುದೇ ಕಾರಣಕ್ಕೂ ಹಿಂಜರಿಲ್ದಾಗೆ ಮುಂದುವರೆದು ಒಟ್ಟು ನಾನು ಗುರಿ ಮುಟ್ಟಬೇಕು ಅಂತ ಅಂದವ್ರಿಗೆ ಪ್ರಯತ್ನ ಎಷ್ಟು ಮಾಡಿರ್ತಾರೆ ಅವರು ಹೆಚ್ಚಿನ ಲಾಭ ಆಗ್ತಾ ಹೋಗುತ್ತೆ. ಎಷ್ಟು ಪ್ರಯತ್ನ ಮಾಡಿದರೆ, ಎಷ್ಟು ಅವರು ಕಷ್ಟಪಟ್ಟಿರ್ತಾರೆ, ಬಹಳ ಲಾಭ ಮತ್ತು ಅಧಿಕ ಆರ್ಥಿಕದಲ್ಲಿ ಕೂಡ ಅವ್ರಿಗೆ ಉತ್ತಮವಾಗಿರುತ್ತೆ. ಹಂಗಾಗಿ ಅವ್ರ ಜೀವನ ಒಳ್ಳೆಯ ಸುಖಮಯ ಕಾಣಬಹುದು ಈ ತಿಂಗಳು. ಮತ್ತು ಪ್ರಬಲವಾದ ಅಂದರೆ ಭಾಳ ಒಳ್ಳೆಯ ಉತ್ತಮ ಆರೋಗ್ಯ ಗಳಿಸ್ಕೋವಂಥ ಒಂದು ಒಳ್ಳೆಯ ಒಂದು ಪ್ರಯತ್ನ ಏನು ಮಾಡಿರ್ತಾರೆ. ಇಷ್ಟು ಏನೋ ನಾವು ಡಯಟ್ ಮಾಡ್ತಾ ಇದ್ದೀನಪ್ಪ, ನಾವು ಒಂದು ಒಳ್ಳೆ ಆರೋಗ್ಯ ಬೇಕು, ನನಗೆ ಒಂದು ದೇಹದ ಚೆನ್ನಾಗಿರಬೇಕು, ನಾವು ಒಳ್ಳೆಯ ಒಂದು ಆರೋಗ್ಯದಲ್ಲಿ ಒಂದು ಹಾರ್ಟ್ ಸಂಪಟ್ಟಿದ್ದಾಗಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಅಂತಂದವ್ರಿಗೆ ಸೊ ಒಳ್ಳೆಯ ಪ್ರಯತ್ನ ಮಾಡಿದಷ್ಟು ಪ್ರಬಲವಾದ ಒಂದು ಆರೋಗ್ಯ ಸಂಪಾದನೆ ಮಾಡಬಹುದು ಅವರು. ಅದು ಆರೋಗ್ಯ ಉತ್ತಮ ಸ್ಥಿತಿ ಆಗುವಂಥ ಯೋಗ ಇದೆ. ಮತ್ತು ಭೂಮಿ ವ್ಯವಹಾರದಿಂದ ಲಾಭ, ಭೂಮಿ ಹೊಲ ಮನೆ ಮತ್ತು ಜಾಗ ಖರೀದಿ ವಿಚಾರದಲ್ಲಾಗಲಿ, ಇಲ್ಲ ತೋಟ ವಿಚಾರದಾಗಲಿ, ಯಾವುದೊಂದು ಬೆಳೆ ಬರೋದು ವಿಚಾರದಾಗಲಿ, ಮತ್ತು ಈ ಕೃಷಿಕರಿಗೆ ಭೂ ವ್ಯವಹಾರದಿಂದ ಭಾಳ ಉತ್ತಮ ಲಾಭ ಇದೆ. ಇದರಿಂದಾಗಿ ಅವರಿಗೆ ಎಲ್ಲ ಕಡೆಯಿಂದ ಅವರಿಗೆ ಲಾಭದಾಯಕ ಆಗಿ, ಮತ್ತು ಅವ್ರಿಗೆ ಯಾವುದೋ ಸೈಟ್ ಮಾರಕ್ಕೆ ಹೋದ್ರು ಎಷ್ಟು ನಷ್ಟದಲ್ಲಿದ್ದು ಸೈಟ್ ಕೂಡ ಈ ಒಂದು ತಿಂಗಳಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯ ಒಂದು ಹೆಸರು ಸಂಪಾದನೆ ಮಾಡಿ ಅದರಿಂದ ಹಣನೂ ಸಂಪಾದನೆ ಮಾಡುವಂಥ ವಿಚಾರ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಕೋರ್ಟ್ ಕಚೇರಿಗಳೇ ಜಯ ಆಗುತ್ತೆ. ಈ ತಿಂಗಳೇನು ಅವ್ರು ಪೆಂಡಿಂಗ್ ಇದ್ದು ಕೋರ್ಟ್ ಕಚೇರಿ ವಿಚಾರದ ಏನೇ ಸಮಸ್ಯೆಗಳಿದ್ರು, ಮತ್ತು ಡೇಟ್ ಏನೇ ಈ ತಿಂಗಳ ಡೇಟ್ಗೆ ವಿಚಾರಗಳಿದ್ರು, ಅವ್ರು ಕೋರ್ಟ್ ಕಚೇರಿಗಳಲ್ಲಿ ಶತ್ರು ಮೇಲೆ ಏನೇ ಒಂದು ಸಮಸ್ಯೆಗಳು ಅವ್ರ ಕೋರ್ಟ್ ಕಚೇರಿ ನಡೀತಾ ಇದ್ರು ಕೂಡ ಜಯಶೀಲರಾಗ್ತಾರೆ. ಜಯ ಆಗುವಂಥ ಯೋಗ ಮತ್ತು ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ ಅವರಿಗೆ. ಇದರಿಂದಾಗಿ ಕೋರ್ಟ್ಗೆ ಜಯ. ಪ್ರಯಾಣದಲ್ಲಿ ತೊಂದರೆಗಳಾಗೋ ಯೋಗ. ಯಾಕೆ ತಂದೆಗೆ ಗಂಡಾಂತರ ಇದೆ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಪ್ರಯಾಣದಿಂದ ತಂದೆಯವರಿಗೆ ಗಂಡಾಂತರ. ಸೊ ಆದಷ್ಟು ಮಟ್ಟಿಗೆ ತಂದೆಯವರಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡೋ ಸ್ವಲ್ಪ ನಿಲ್ಲಿಸಿದಷ್ಟು ಒಳ್ಳೆಯದು. ಸೊ ತಡೆ ಹಿಡೀರಿ. ಯಾಕಂತಂತಂದರೆ ಈ ತಿಂಗಳು ಭಾಳ ಕೆಡುಕಾಗಿ ಉಂಟಾಗ್ತಾ ಹೋಗುತ್ತೆ. ತಂದೆಯವರಿಗೆ ಗಂಡಾಂತರ, ದೂರ ಪ್ರಯಾಣದಲ್ಲಿ ತೊಂದರೆಗಳು, ಇದರಿಂದ ಸಮಸ್ಯೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ತಂದೆಯವರ ಮೇಲೆ ಸ್ವಲ್ಪ ನಿಗಾ ಈ ತಿಂಗಳು ನಿಗಾ ಇದ್ದಷ್ಟು ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ತಂದೆಯವರಿಗೆ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ತಂದೆಯವರ ಮೇಲೆ ಗೌರವ ಕೊಡಿ. ಗುರು ಹಿರಿಯರಿಗೆ ಒಂದು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ತಂದೆಯ ಮೇಲೆ ಸ್ವಲ್ಪ ಈ ಒಂದು ಗಂಡಾಂತರ ಏನು ಬಂದಿದೆ ಆದಷ್ಟು ಮಟ್ಟಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಅವ್ರ ಮೇಲೆ ಒಂದು ಒಳ್ಳೆಯ ಒಂದು ಕಣ್ಣು ಸಂಪೂರ್ಣವಾಗಿಟ್ಟು ಅವ್ರ ಮೇಲೆ ಒಂದು ನಿಗಾ ಇಟ್ಟು ಜೀವನ ನಡೆಸ್ಕೊಂಡು ಹೋದಷ್ಟು ಈ ತಿಂಗಳು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಸ್ನೇಹಿತರಿಂದ ಲಾಭ ಆಗುವಂಥ ಯೋಗ.
ಮತ್ತು ಸ್ನೇಹಿತರಿಂದ ಏನೇ ಮಾಡೋಕ್ಕೆ ಹೋದ್ರು ನಷ್ಟದಲ್ಲಿದ್ದವರು ಈಗ ಈ ವೃತ್ತಿಯಿಂದ ಸೊ ಸ್ನೇಹಿತರು ಲಾಭ ಆಗ್ತಾ ಹೋಗುತ್ತೆ. ಅಂದರೆ ಲಾಭ ಅಂತಂದರೆ ಯಾವ ಥರ, ನೆರೆಹೊರೆಯಿಂದ ನಷ್ಟ ಇದೆ ಅಂತ ಹೇಳಿದೆ ನಿಮ್ಗೆ ಮೊದಲೇ. ಅದೇ ಈಗ ಸ್ನೇಹಿತನ ಲಾಭ, ಎಷ್ಟೋ ನೀವು ಕಷ್ಟಪಟ್ಟು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಅದು ಲಾಭ ಇರೋದಿಲ್ಲ, ನಷ್ಟದಲ್ಲಿರ್ತೀರ. ಆದರೆ ಅದೇ ಲಾಭ ಅದೇ ನಷ್ಟ ನಿಮಗೆ ಈಗ ಲಾಭ ತಂದು ಕೊಡುವಂಥ ಯೋಗ ಬರ್ತಾ ಹೋಗುತ್ತೆ. ಯಾವಾಗೋ ಇನ್ವೆಸ್ಟ್ ಮಾಡಿದ ದುಡ್ಡು ಈಗ ನಿಮ್ಗೆ ಲಾಭ ಮುಖಾಂತರ ನೀವು ಎದುರುಗಡೆ ಬರ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆಯುಷ್ಯದಲ್ಲಿ ಎಚ್ಚರ ವಹಿಸಿ. ಆಯುಷ್ಯ ಮತ್ತು ನಿಮ್ಮ ಜೀವನದಲ್ಲಿ ಏನೇ ನೀವು ಆಯುಷ್ಯ ಅಂದರೆ ಆರೋಗ್ಯ ವಿಚಾರದಲ್ಲಿ ಭಾಳ ಸ್ವಲ್ಪ ಎಚ್ಚರ ವಹಿಸೋಷ್ಟು ಭಾಳ ಅನುಕೂಲ. ಇಲ್ಲ ಅಂತಂದರೆ ಸ್ವಲ್ಪ ಕಿರಿಕಿರಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಹಾರ್ಟ್ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳು ಎದುರಾಗುವಂಥ ಯೋಗ ಬರ್ತವೆ. ಸಣ್ಣ ಪುಟ್ಟ ವಿಚಾರ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಎಚ್ಚರ ವಹಿಸಿ. ಏನೇ ಸಣ್ಣ ಪುಟ್ಟ ಕಿರಿಕಿರಿ, ಕಾಯಿಲೆ ಕಸ ಇದ್ದರೆ ಆದಷ್ಟು ಮಟ್ಟಿಗೆ ಬೇಗ ವೈದ್ಯರ ಸಂಪರ್ಕಿಸಿದ್ರೆ ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಪ್ರಬಲವಾದ ಆರೋಗ್ಯ ಚೆನ್ನಾಗಿದೆ, ಅದ್ರ ಜೊತೆಗೆ ಸ್ವಲ್ಪ ನಿಮ್ಮ ಆರೋಗ್ಯ ಮೇಲೆ ನೀವು ನಿಗಾ ವಹಿಸಲೇಬೇಕಾಗುತ್ತೆ. ಮತ್ತು ಪತಿ ಪತ್ನಿ ಮಧ್ಯೆ ಕಲಹ ಆಗಬಹುದು. ಯಾಕಂದರೆ ಮೂರನೇ ವ್ಯಕ್ತಿ ಪ್ರವೇಶದಿಂದಾಗಿ, ಮೂರನೇ ವ್ಯಕ್ತಿ ಕಡೆಯಿಂದಾಗಿ ಸ್ವಲ್ಪ ಗಂಡ ಹೆಂಡತಿ ಸರಸ ವಿರಸ ಇದ್ದಿದ್ದೆ. ಆದರೆ ಈಗ ಕಲಹ ಉಂಟಾಗಿಬಿಟ್ರೆ ಅಗಲುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಸ್ವಲ್ಪ ಈ ರಾಶಿಯವರು ಈ ತಿಂಗಳು ಸ್ವಲ್ಪ ಹುಷಾರು, ಅವ್ರ ಮಾತು ಕೇಳೋದು ಬಿಟ್ಟು ಮತ್ತು ಇವ್ರ ಮೇಲೆ ಅವರು ಕಣ್ಣು ಹಾಕೋದು ಬಿಟ್ಟು ಸಂಪೂರ್ಣವಾಗಿ ಅವರ ಬುದ್ಧಿ, ಅವರ ಚಾತುರ್ಯತೆನೇ ಅವರಲ್ಲಿ ಇಟ್ಕೊಂಡು ಅವ್ರು ಮುಂದೆ ಹೊರದಷ್ಟು ಭಾಳ ಅನುಕೂಲ ಆಗ್ತಾ ಗೊತ್ತಿಲ್ಲ ಅಂತಂದರೆ ಗಂಡ ಹೆಂಡತಿ ಸಂಬಂಧ ಮುರಿದು ಬೀಳುವಂಥ ಪ್ರಸಂಗ ಬರ್ತಾ ಹೋಗುತ್ತೆ. ಇದರಿಂದ ಕಿರಿಕಿರಿ ಆಗ್ತಾ ಹೋಗುತ್ತೆ. ಮತ್ತು ಇತರೆ ದಂಪತಿಯಲ್ಲಿ ಯಾರೇ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಘನತೆ ಗೌರವ ಹಾಳಾಗುವ ಸಾಧ್ಯತೆ. ಯಾಕಂದರೆ ಬೇರೆ ದಾಂಪತ್ಯದಲ್ಲಿ, ಬೇರೆ ಕುಟುಂಬದಲ್ಲಿ ಏನೇ ಒಂದು ವ್ಯವಹಾರಗಳು, ಏನೇ ಕೆಲಸ ಕಾರ್ಯ, ಯಾವುದೇ ವಿಚಾರದಲ್ಲಿ ಜಗಳ, ಮಧ್ಯಸ್ಥಿಕೆ ವ್ಯವಹಾರ ನೀವು ಮಾಡೋಕ್ಕೆ ಹೋದರೆ ನಿಮ್ಮ ಘನತೆಗೆ ಧಕ್ಕೆ ಬರುತ್ತೆ, ನಿಮ್ಮ ಗೌರವಕ್ಕೆ ಅಪಮಾನ ಆಗ್ತಾ ಹೋಗುತ್ತೆ, ನಿಮ್ಮ ಮರ್ಯಾದೆಹೀನ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಮಧ್ಯಸ್ಥ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಇದ್ದಷ್ಟು ನಿಮ್ಗೆ ಒಳ್ಳೆಯದು, ಅಷ್ಟರ ಮಟ್ಟ ಒಳ್ಳೇದು ನಿಮಗೆ. ಇಲ್ಲ ಅಂತಂದರೆ ನೀವು ಎಷ್ಟೇ ಕಿರಿಕಿರಿ ಮಾಡ್ತಾ ಹೋದರೂ ನಿಮ್ಮ ಒಂದು ಘನತೆ ಗೌರವಕ್ಕೆ ಧಕ್ಕೆ ಬರುವಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂದ್ರೆ ಮಧ್ಯಸ್ಥ ವ್ಯವಹಾರ ಭಾಳ ಕೆಟ್ಟದಿದೆ. ಈ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಆದಷ್ಟು ಮಟ್ಟಿಗೆ ಮಧ್ಯಸ್ಥ ವ್ಯವಹಾರಗಳು ಸ್ವಲ್ಪ ದೂರ ಇದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆ ಗಂಡ ಹೆಂಡತಿ ಸಂಬಂಧ ಯಾವುದೇ ಜಗಳ ಕಿರಿಕಿರಿ ಇರಲಿ, ನಿಮ್ಮ ಒಂದು ಜಾಗರೂಕತೆಯಿಂದ ನೀವು ಇರಲೇಬೇಕಾಗುತ್ತೆ. ಮತ್ತು ಬದುಕಿನಲ್ಲಿ ಅಪಾಯಗಳು ಬರೋ ಸಾಧ್ಯತೆ, ನಿಮ್ಮ ಬದುಕಿನಲ್ಲಿ ಈ ತಿಂಗಳು ಸ್ವಲ್ಪ ಅಪಾಯ ಬರೋ ಸಾಧ್ಯತೆಗಳು ಹೆಚ್ಚಿನ ವಿಚಾರ ಇದೆ. ಇದರಿಂದಾಗಿ ಸ್ವಲ್ಪ ಅಪಾಯ ಬಂದರೂ ಉಪಾಯ ಥರ ಜಾಡುವಂಥ ಸ್ಥಿತಿ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಜಾಗರೂಕತೆ ಇರಲೇಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಬದುಕು ಅಂದರೆ ಈ ತಿಂಗಳು ಈ ರಾಶಿಯವರು ಸ್ವಲ್ಪ ಎಲ್ಲೇ ದೂರ ಹೋದ್ರು ಮತ್ತು ಏನೇ ಕೆಲಸ ಮಾಡೋಕ್ಕೆ ಹೋದ್ರು, ಎಂಥ ಫ್ರೆಂಡ್ಸ್ ಸರ್ಕಲ್ ಇದ್ದರೂ ಸಹ ನಿಮ್ಮ ಹುಷಾರಾಗಿ ನೀವು ಇರಲೇಬೇಕಾಗುತ್ತೆ. ಯಾಕಂದ್ರೆ ಅಪಾಯ ಭಾಳ ಬರುವಂಥ ಸಾಧ್ಯತೆಗಳು, ಗಂಡಂತರಗಳು ಭಾಳ ಇದೆ. ಇದು ಒಂದು ಸಮಸ್ಯೆಗಳಿಂದಾಗಿ ಸ್ವಲ್ಪ ನರ್ವಸ್ ಆಗುವಂಥ ಯೋಗ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ನಿಮ್ಮ ಮನೆ ದೇವರಿಗೆ ನೀವು ಆರಾಧನೆ ಮಾಡಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಈ ತಿಂಗಳು ಈ ರಾಶಿಯವರಿಗೆ ಹಣದ ಲಾಭ ಇದೆ. ಆದರೆ ಕುಟುಂಬದಲ್ಲಿ ಸಮಸ್ಯೆ ಬರೋ ಸಾಧ್ಯತೆಯಿಂದಾಗಿ ಧನ ನಷ್ಟ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಈ ತಿಂಗಳು ಹಣದ ಸಮಸ್ಯೆ ಇಲ್ಲ, ಒಳ್ಳೇದಾಗ್ತಾ ಹೋಗುತ್ತೆ. ಆ ಸಣ್ಣ ಪುಟ್ಟ ಕಿರಿಕಿರಿ ಸಮಸ್ಯೆಗಳಿಗೆ ಸ್ವಲ್ಪ ನಿಮಗೆ ನಷ್ಟನೂ ಅನುಭವಿಸುವಂಥ ಯೋಗ ಬರ್ತಾ ಹೋಗುತ್ತೆ, ಕಿರಿಕಿರಿ ಅನುಭವಿಸ್ತೀರ. ಮತ್ತು ನಿಮಗೆ ಹೆಚ್ಚಿಂದು ಅಪಗೌರವ ಸಿಗುವಂಥ ಯೋಗಗಳಿದೆ. ಇದರಿಂದಾಗಿ ಸ್ವಲ್ಪ ನಿಮ್ಮ ಹುಷಾರು ನೀವು ಇದ್ದಷ್ಟು ಒಳ್ಳೇದಾಗುತ್ತಾ ಹೋಗುತ್ತೆ. ಸೊ ಮನೆದೇವರ ಆರಾಧನೆ ಮಾಡಿ, ಪ್ರಾರ್ಥನೆ ನಡೆಸಿ, ಗುರುವಿರದ ಮಾರ್ಗದರ್ಶನ ನಡೀರಿ, ಭಾಳ ಒಳ್ಳೇದಾಗ್ತಾ ಹೋಗುತ್ತೆ. ಸ್ವಲ್ಪ ಭಾಳ ಪ್ರಯತ್ನಶೀಲರಾಗಬೇಕಾಗುತ್ತೆ. ಪ್ರಯತ್ನ ಮಾಡಿದಷ್ಟು ಭಾಳ ಉತ್ತಮ ಒಂದು ಕುಟುಂಬದಲ್ಲಿ ಒಳ್ಳೆ ಗೌರವ ಸಿಗುತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖಾನುಭವ ಅಂತ. ಒಳ್ಳೆಯದಾಗಲಿ ವೀಕ್ಷಕರೇ.